ರೋಗದ ತೋಟ, ಮೋಹವೇ ನೋಡು ಮದ್ದಿಟ್ಟೂಟ. ನಂದಂತ ಮೋಹ ಮಾಡ್ತೀಯಲ್ಲ, ನನ್ನವ್ರನ್ನವ್ರ ನಿನಗೆ ಮೋಸ ಮಾಡ್ತಾರೆ. ಅದು ಹೆಂಗಂದ್ರೆ ಮದ್ದಿಟ್ಟೂಟ. ಉಣ್ಣಾಕ ಭಾಳ ರುಚಿ ಐತಿ, ಒಳಗೆ ವಿಷ ಹಾಕ್ಯಾರ, ಯಾರಿಗೆ ಗೊತ್ತದ್ರದ್ದು ವಿಷ. ಮೋಹವೇ ನೋಡು ಮದ್ದಿಟ್ಟೂಟ, ರೊಕ್ಕವೇ ನೋಡು ಬಲು ತಿಕ್ಕ್ಯಾಟ. ರೊಕ್ಕ ಯಾರಿಗಾರ ಸುಖ ಉಂಟು ಮಾಡೈತನು? ಭಾಳ ಇದ್ರೂ ಸಮಸ್ಯೆ, ಇಲ್ಲದ್ರೂ ಸಮಸ್ಯೆ. ಮಡದಿ ಮಕ್ಕಳು ಘನ ಜಂಜಾಟ, ಗೋಳಣ್ಣಗೋಳು ಇರಲಿ. ಅಜ್ಜಗಂತಾಳ ಕೊಡಂದ್ರ 8 ಮಕ್ಕಳ ಯಜ, ದಯವಿಟ್ಟು ಇನ್ನು ಮ್ಯಾಲೆ ನಮಗೆ ಮಕ್ಕಳು ಆಗಬಾರದು, ಹಂಗೆ ಆಶೀರ್ವಾದ ಮಾಡಂದ್ಲು ಸಿದ್ಧಾರೂಢ್ರಿ. ಅಜ್ಜನಕ್ರು ಸುಖ ನೋಡಿದಿಲ್ಲೋ, ಆಯಿತು, ಅದ್ರ ವಾಸನ ಆಗ ಬರಬಾರ್ದಂತ ನಿಮಗೆ ಅದನ್ನು ಕೊಟ್ವಿ, ಹೆದರಬೇಡ, ಅಳಬೇಡ, ಇನ್ನು ಮ್ಯಾಲೆ ನಿಮ್ಮ ಮಕ್ಕಳಾಗೋದಿಲ್ಲ ಹೋಗಂತ ಆಶೀರ್ವಾದ ಮಾಡಿದ್ರು. ಅಲ್ಲಿಂದ ಮುಂದೆ ಮಕ್ಕಳಾಗಲಿಲ್ಲ. ಈಗಿನ ಕಾಲದಾಗೆಲ್ಲ ಆಪ್ರೇಷನ್ನು ಅವು ಇವು ಬಂದವ. ಹಿಂದಿನ ಕಾಲದಾಗ ಅವು ಯಾವ ಟ್ರೀಟ್ಮೆಂಟ್ ಇದ್ದಿಲ್ಲ, ಸುಮ್ಮನೆ ಹಡಿಯೋದ ಅವ ಬಂದಾಗ್ಬೇಕು. ಇರಲಿ, ಅಂತೂ 8 ಮಕ್ಕಳ ಆ ಜಂಜಾಟದೊಳಗೆ ಮತ್ತೊಂದು ಆಘಾತ. ಗಂಡಗ ಟ್ರಾನ್ಸ್ಫರ್ ಆರ್ಡ್ರ್ ಬಂತು. ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ, ನಿನ್ನನ್ನು ಮದ್ರಾಸಿಗೆ ಟ್ರಾನ್ಸ್ಫರ್ ಮಾಡಲಾಗೈತಿ ಅಂತ ಆರ್ಡ್ರ್ ಬಂತು. ಇವತ್ತು ದಿಕ್ಕ ತಿಳಿಲಿಲ್ಲ. ಯಾಕಂದ್ರೆ ಮದ್ರಾಸಿಗೆ ಹೋಗ್ಬೇಕಂತ ಚಿಂತೆ ಅಲ್ಲ. ನಮ್ಮಪ್ಪ ಸಿದ್ಧಾರೂಢಪ್ಪನ ಪ್ರತಿದಿನ ಎದ್ರು ನಾವ್ರ ಮುಖ ನೋಡ್ತಿದ್ವಿ. ಆ ಪರಮಾತ್ಮನ ಬಿಟ್ಟು ನಾವು ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಡ್ಯೂಟಿಗೆ ರಾಜೀನಾಮೆ ಕೊಡ್ತೀನಿ, ಕರೆ ನಾನು ಅಜ್ಜನ ಬಿಟ್ಟು ಹುಬ್ಬಳ್ಳಿ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡ್ದ. ಹೆಂಡ್ತಿ ಅಜ್ಜನ ಮುಂದೆ ಕಂಪ್ಲೇಂಟ್ ತಂದ್ಲು. ಅಜ್ಜವ್ರು ಕರೆಸಿ ಹೇಳ್ತಾರೆ, ರೂಪಕೃಷ್ಣ, ಸಿದ್ಧಾರೂಢ ಬರೀ ಹುಬ್ಬಳ್ಳಿಯಾಗ ಅದನ್ನಂತ ತಿಳ್ಕೊಂಡು ಏನಪ್ಪ, ನೀವು ಎಲ್ಲಿ ಸ್ಮರಣೆ ಮಾಡ್ತೀರಿ ನಾ ಅಲ್ಲಿ ಬರ್ತೀನಿ. ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳ್ಯಾರ. ಸಿಕ್ಕ ಕೆಲಸಕ್ಕೆ ರಾಜೀನಾಮೆ ಕೊಡಬಾರ್ದಪ್ಪ, ಹೋಗು, ನೀನು ಅಲ್ಲೇ ಸ್ಮರಣೆ ಮಾಡ್ಕೊತಿರೋ, ಅಲ್ಲೇ ನಾನು ಇರ್ತೀನಿ ಅಂತ ಸಮಾಧಾನ ಮಾಡಿ ಕಳಿಸಿದ್ರು. ಅಲ್ಲಿ ಬೇರೆ ಊರಿಗೆ 8 ಮಕ್ಕಳು, ಗಂಡ ಹೆಂಡತಿ, ಅಲ್ಲೊಂದು ಬಾಡಿಗೆ ಮನೆ ಮಾಡಿ ಉಳಿದ್ರು. ಇವ ಡ್ಯೂಟಿಗೆ ಹೋಗಿಬಿಡವ. ಈ ಹೆಣ್ಮಗಳಿಗೆ ತಮಿಳು ಭಾಷೆ ಬರೋದಿಲ್ಲ, ಅಲ್ಲಿ ಸಂಬಂಧಿಕರಲ್ಲಿ ಪರಿಚಯದವರಿಲ್ಲ. ಇವ ಸಣ್ಣ ಸಣ್ಣ ಮಕ್ಕಳು ಕಟ್ಟಿಕೊಂಡು ಆಕಿಗೆ ಒಂದು ನಮೂನಿ ಜೈಲ್ನಾಗ ಕೂಡಿ ಹಾಕಿದಂಗಾಗಿತ್ತು. ಅದೇ ಸಮಯಕ್ಕೆ ಮತ್ತೊಂದು ಗಂಡಾಂತರ ಏನು ಬಂತಂದ್ರೆ, ಮುಂಬೈ ಶಹರದೊಳಗೆ ಗ್ರಂಥಿ ರೋಗ, ಅಂದ್ರೆ ಈಗಿನ ಕಾಲಕ್ಕೆ ಅದಕ್ಕೆ ಪ್ಲೇಗ್ ಅಂತ ಕರೀತಾರೆ. ಪ್ಲೇಗ್ ರೋಗ ಒಬ್ಬರಿಂದ ಒಬ್ಬರಿಗೆ ಹಬ್ಬಕ್ಕೋ ಅಂತ ಎಲ್ಲ ಕಡೆಗೆ ಹಾದಿ ಬೀದಿಗೆ ಹೆಣ ಬೀಳಾಕತ್ತು. ಅಂಟ್ರೋಗ ಅದು, ಒಬ್ಬರಿಂದ ಒಬ್ಬರಿಗೆ ಸೋಂಕು ಹಚ್ಚುವಂತ ಹೆಣ ತೆಗಿಯೋರು ದಿಕ್ಕಿದ್ದಿಲ್ಲ. ಆ ರೋಗಕ್ಕೆ ಗುದ್ದವನ ಬ್ಯಾನಿ ಅಂತಿದ್ರು. ಗುದ್ದವನ ಬ್ಯಾನಿ ಅಂದ್ರೆ ಏನು ಹೇಳ್ರಿ? ಈಗ ಒಂದು ತೆಗೆದು ಬಂದು ಹುಗದು ಬರೋದ್ರಾಗ ಮತ್ತೊಂದು ಸತ್ತಿರೋದು ಓಣ್ಯಾಗ, ಮತ್ತು ಅದಕ್ಕೊಂದು ಅದಕ್ಕೊಂದು ತೆಗಿ, ಎಷ್ಟು ತೆಗಿಯೋದು. ಅದಕ್ಕೆ ಹಿರಿಯರು ಏನು ಮಾಡಿದ್ರಂದ್ರೆ, ಒಮ್ಮೆ ದೊಡ್ಡ ತೆಗೆದು ಬಿಡೋದು. ಸಂಜೆ ತನ ಎಷ್ಟು ಹೇಳತ್ತೋ ಸಾಯಿಲ್ ಒಟ್ಟು ಹೋಗಿ ಒಂದ ಗುದ್ನ್ಯಾಗ ಮುಚ್ತಿದ್ರಂತ. ಅದಕ್ಕೆ ಆ ರೋಗಕ್ಕೆ ಗುದ್ದವನ ಬ್ಯಾನಿ ಅಂತ ಹೆಸರಿಟ್ಟಿದ್ರು. ಅಂಥ ಭೀಕರವಾದ ರೋಗ ಹಬ್ಬಕ್ಕೂ ಅಂತ ಮದ್ರಾಸಿಗೆ ಬಂತು. ಅದು ಕೊಂದ ದಿನ ಆ ಭಾಗ್ಯವತಿ ಬಾಯಿಯ ಕೊನೆ ಮಗು, 5 ವರ್ಷದ ಕೋಮಲವಾದ ಮಗುವಿಗೆ ಅಟ್ಯಾಕ್ ಆಗಿಬಿಡ್ತು ಪ್ಲೇಗ್. ದೊಡ್ಡವರೇ ಬಂದರೂ ಉಳಿಯೋದಿಲ್ಲ, ಇನ್ನು ಸಣ್ಣ ಮಗು ವಿಲ ಒದ್ದಾಡ್ತೈತೆ. ಗಂಡ ನೋಡಿದ್ರೆ ಡ್ಯೂಟಿ ಹೋಗಿಬಿಟ್ಟಾನ, ಸಣ್ಣ ಮಕ್ಕಳು. ಆಕೆಗೆ ದವಾಖಾನೆ ಎಲ್ಲ ಇತ್ತಂತ ಗೊತ್ತಿಲ್ಲ. ಆಕೆಗೆ ಉಳಿದ ಏಕೈಕ ಆಯ್ಕೆ ಜಗದ್ಗುರು ಸಿದ್ಧಾರೂಢ. ಆ ಸಂಕಟದೊಳಗೆ ಆ ಕೂಸು ತಗೊಂಬಂದು ಅಜ್ಜನ ಫೋಟೋದ ಮುಂದೆ ಕಣ್ಣೀರು ಹಾಕಿ ಬೇಡ್ತಾಳ, ಅಜ್ಜ ನಿನ್ನ ಬಿಟ್ರೆ ಯಾರಿಲ್ಲ ನನಗೆ, ಇಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ, ನೀನೇ ಡಾಕ್ಟ್ರ್. ಅಜ್ಜನ ತೀರ್ಥ ತಂದಿದ್ರು, ಅದೇ ತೀರ್ಥ ಬಾಯಾಗ ಹಾಕಿದ್ಲು. ಅಜ್ಜನ ಅಂಗಾರ ಮೈ ತುಂಬ ಇದೇ ಔಷಧಿ, ಇದೇ ಗುಳಿಗೆ. ಅಜ್ಜ ನೀನು ಉಳಿಸು ಅಂತ ಬೇಡ್ತಾ ಇದ್ದಾಳೆ. ಒಮ್ಮಿಂದೊಮ್ಮೆ ಹೆಚ್ಚಾಗಿ ಒದ್ದಾಡಕ್ಕೆ ಕೈಯಾಗ ಸತ್ತು ಬಿಡ್ತದೆ ಕೂಸು. ಯಾವಾಗ ಉಸಿರು ಕೇಳಿದ ಕೈಕಾಲು ಚೆಲ್ಲತ್ತೋ, ಸಿದ್ಧಾರೂಢ ಅಂತ ಗಟ್ಟಿ
ಗಟ್ಟಿಯಾಗಿ ಕೂಗಿದ್ಲು. ಕೂಗಿದ ಮರುಕ್ಷಣಕ್ಕೆ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರು ಬರ್ತಾರ. ಬಾಗಲ ಪರದೆ ಸರಸವಂತ ಬರೇ ಕಾಲಿನಿಂದ ಬಂದಾರ. ಬಿಳಿ ವಸ್ತ್ರ ಉಟ್ಟಾರ, ತಲೆಗೆ ಕೆಂಪು ಪಾವಡು ಸುತ್ತಾರ. ಯಾಕಮ್ಮ ಭಾಗ್ಯವತಿ ಅಂತ ಕೇಳ್ಕೊಂತ ಬಂದ್ರು. ನೋಡ್ತಾಳ, ಮಾತಾಡಕ್ ಬಾಯಿ ಬರುವಲ್ದಕ್ಕೀಗ ಆನಂದ ಜೊತೆಗೆ ನೋವು ಎರಡು ಕೂಡ್ಯಾವ. ಶಬ್ದ ಬರಲಿಲ್ಲ ಅಕ್ಕಿಗ. ಆ ಸತ್ತು ಕೂಸು ಎಬ್ಸಿದ್ಲು. ಆವಾಗ ಅಜ್ಜವ್ರು ಅದನ್ನು ತಗೊಂಡು ತೊಡಿ ಮ್ಯಾಲ ಹಾಕ್ಕೊಂಡ ಅದರ ಮೈ ಮ್ಯಾಲ ಕೈಯಾಡಿಸಿ ಓಂ ನಮ ಶಿವಾಯ ಅನ್ನೋದ್ರೊಳಗೆ ಸತ್ತು ಕೂಸು ಎದ್ದು ಕೊಂದಿರುತ್ತೋ. ಅವಾಗ ಆನಂದದಿಂದ ಅಜ್ಜನ ಪಾದಕ್ಕೆ ನಮಸ್ಕಾರ ಮಾಡಿ ಆಕಿಗೆ ಏನು ಮಾಡಬೇಕು ತಿಳಿವಲ್ದು. ಅಜ್ಜನ ಪೂಜೆಗಂತ ತುಳಸಿ ಮಾಲೆ ಕಟ್ಟಿದ್ಲು. ಅದೇ ಮಾಲೆಯನ್ನು ಅವ್ರ ಕೊಳ್ಳಾಗ ಹಾಕ್ತಾಳ. ಅಜ್ಜಗ ಕುಡಿಯಾಕಂತ ಹಾಲು ಕಾಶಿ ಅದಕ್ಕೆ ಸಕ್ಕರೆ ಹಾಕಿ ತಂದ ಅಜ್ಜಗ ಹಾಲಿನ ಲೋಟ ಕೊಡ್ತಾಳ. ಅರ್ಧ ಕುಡ್ದು ಉಳಿದ ಅರ್ಧ ಆ ಹುಡುಗಗೆ ಕುಡಿಸಿದ್ರು. ಸತ್ತು ಬದುಕಿದ ಹುಡುಗ ಕುಡಿಸಿ ಹೊಳ್ಳೆ ಆ ಕೂಸಕ್ಕೆ ಕೈಯಾಗ ಕೊಟ್ಟು ಏನಾಗೋದಿಲ್ಲ, ಹೆದರಬೇಡ. ಆಕೆಗೆ ಒಂದು ನಮೂನಿ ದಿಗ್ಮೂಢಳಾಗಿದ್ಲು. ಅಜ್ಜಗೆ ನಮಸ್ಕಾರ ಮಾಡಿ ಎದ್ದು ನೋಡೋದ್ರಾಗ ಸಿದ್ಧಾರೂಢರು ಮಾಯಾಗಿದ್ರು. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸು. ಅಷ್ಟೊತ್ತಿಗೆ ಗಂಡ ಬಂದ. ಕಣ್ಣೀರು ಹಾಕ್ಕೊಂತ ಎಲ್ಲ ಕತೆ ಹೇಳಿದ್ಲು. ನಮ್ಮ ಹುಡುಗ ಸತ್ತಿತ್ತು, ಸಿದ್ಧಾರೂಢರು ಬಂದು ಉಳಿಸಿದ್ರು. ಅವನು ನಂಬಕ್ಕೆ ತಯಾರಿಲ್ಲ. ಹಂಗೆ ಬರ್ತಾರ, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸ್. ಕರೆನ ನಾನು ಅಷ್ಟಲ್ಲ, ಇವೆಲ್ಲ ಮಕ್ಕಳು ನೋಡ್ಯಾವ ನೋಡ್ರಿ. ನನ್ನ ಕೈಯಾರೆ ಅವ್ರಿಗೆ ತುಳಸಿ ಮಾಲೆ ಹಾಕ್ಯಾನೆ, ನನ್ನ ಕೈಯಾರೆ ಹಾಲು ಕುಡಿಸೀನಿ ಅಂದಾಗ ಆಶ್ಚರ್ಯದಿಂದ, ಹಂಗಾದ್ರೆ ನಾಳೆನೇ ನಾವು ಹೊರಟು ಹುಬ್ಬಳ್ಳಿ ಹೋಗೋಣಂತ 8 ಮಕ್ಕಳು ಕರ್ಕೊಂಡು ರೈಲಿನ ಮೂಲಕ ಹುಬ್ಬಳ್ಳಿಗೆ ಬಂದರು. ಸಿದ್ಧಾರೂಢರ ದರ್ಶನ ಮಾಡಿದಾಗ ಎಂಥ ಚಮತ್ಕಾರ ಅಂದ್ರೆ, ಆಕಿ ಮದ್ರಾಸದಾಗ ಯಾವ ತುಳಸಿ ಮಾಲೆ ಕಣಗಲ ಹೂವದ ಜೊತೆಗೆ ಕಟ್ಟಿದ್ಲೋ ಅದೇ ಮಾಲೆ ಸಿದ್ಧಾರೂಢರು ಕೊಳ್ಳಾಗಿತ್ತಂತೆ. ಅವಾಗ ಅಂತಾಳ, ಇದೇ ನಾ ಹಾಕಿದ ಮಾಲೆ. ಅಜ್ಜನ ಹುಬ್ಬಳ್ಳಿಗೆ ಬಂದಿದ್ರು. ಕೇಳ್ರಿ ಬೇಕಿದ್ರು ಅಂದ್ರ ಕಬೀರದಾಸರಂದ್ರಂತ, ಅಜ್ಜ ನೀ ಯಾವಾಗ ಮದ್ರಾಸಿಗೆ ಹೋಗಿದ್ದೆ? ಹೇ ಕಬೀರ, ನಾ ಹೆಂಗೆ ಹೋಗ್ತೀನೋ, ನಾ ಇಲ್ಲೇ ಅದನಲ್ಲ. ಅವರು ಭಾಳ ನೆನೆಸ್ತಾರ ನೋಡು, ನಂದ ನೆನಪಿನಾಗಿರ್ತಾರಲ್ಲ, ನಾನು ಹೋದಂಗಾಗಿರ್ತದಪ್ಪ. ನಾ ಎಲ್ಲ ಹೋಗೀನಿ ಎಂದು ಸಿದ್ಧಾರೂಢರು ಆ ಪವಾಡ ನಾ ಮಾಡೀನಿ ಅಂತ ನನ್ನಿಂದಾಗೇತಂತ ಎಂದೂ ಯಾರಿಗೂ ಅನ್ಲಿಲ್ಲ. ಅವಾಗ ಕೂಡಿದ ಭಕ್ತರು ಈ ಕಥೆಯನ್ನು ಕೇಳಿ ಜೈ ಜೈಕಾರ ಹಾಕ್ತಾರೆ. ಅವಾಗ ಅವಳು ತೋರಿಸ್ತಾಳೆ, ಇದೇ ಸಾಕ್ಷಿ, ಅಜ್ಜನ ಕೊಳ್ಳಾಗಿರೋ ತುಳಸಿ ಮಾಲಿನೇ ಸಾಕ್ಷಿ, ನಾನೇ ನನ್ನ ಕೈಯಾರಿ ಇದನ್ನು ಕಟ್ಟೇನಿ, ನಾನೇ ಹಾಕೇನೆ ಅಂದಾಗ ಎಲ್ಲ ಕೂಡಿದ ಮಂದಿ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕಿದರು. ಹೇಳೋ ತಾತ್ಪರ್ಯ ಏನಂದ್ರೆ, ಸ್ಥಾನ ಭೇದ ಆಗೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ. ನಾವು ರಾಣೆಬೆನ್ನೂರಾಗದೇವಿ, ಸಿದ್ಧಾರೂಢ ಹುಬ್ಬಳ್ಳಿಯಾಗದಾನ, ಹಿಂಗೆ ತಿಳ್ಕೊಬೇಡ್ರಿ. ಅವ ಎಳ್ಳು ಮೊನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲಿ ನಂಬಿ ಕರೀತಾರ ಅಲ್ಲಿ ಇವತ್ತಿಗೂ ಬರ್ತಾರೆ. ಈಗೂ ಸಹಿತ ಬಂದ ಕಷ್ಟದೊಳಗೆ ಕೈ ಹಿಡಿಯುವಂಥ ಲೀಲೆ ಅನೇಕ. ತಾನಸೇನನ ಮುಂದೆ ಸಹಜ ಹೇಳಿದ್ರಂತ ಅಕ್ಬರ್ ಬಾದಶಾ, ನಮ್ಮ ಪ್ರಜೆಗಳಿಗೆ ಸಂಗೀತ ಅಂದ್ರೆ ಭಾಳ ಪ್ರೀತಿ. ಎಷ್ಟು ಜನ ಕೂಡ್ತಾರೆ ಸಂಗೀತ ಕೇಳಾಕ. ಅವಾಗ ತಾನಸೇನ್ ಹೇಳಿದ್ರಂತ, ಈ ಕೇಳಾಕ ಬರೋರೆಲ್ಲ ಖರೇ ಸಂಗೀತ ಕೇಳಾಕ ಬರೋರು ಕಮ್ಮಿ ರೀ. ಈ ಸಂಗೀತ ಕಚೇರಿ ಮುಗಿದ ಮ್ಯಾಲ ಏನು ಇಲ್ಲೆಲ್ಲ ಮೃಷ್ಟಾನ್ನ ಭೋಜನ ನಡಿತೈತಿ, ಆ ಭೋಜನಕ್ಕೆ ಬರೋ ಮಂದಿ ಭಾಳ್ರಿ ಅಂತ ಅಂದ್ರಂತ. ಹಂಗ್ರಿ, ಎಷ್ಟು ಟೈಮ್ ಸರಿಯಾಗಿ ಬಂದು ಇದು ಸಂಗೀತ ಕಚೇರಿ ಕೇಳ್ತಾರೆ. ಬೇಕಿದ್ರೆ ನಾಳೆ ಪರೀಕ್ಷೆ ಮಾಡೋಣ. ಇಷ್ಟು ಮಂದಿ ಒಳಗೆ ಖರೆ ಸಂಗೀತ ಕೇಳೋರು ಯಾರು, ಸುಮ್ಮನೆ ಕೇಳೋರು ಯಾರು, ಏನು ಪರೀಕ್ಷೆ? ಗುಟ್ಲೆ ಹೇಳಿದ, ಬರುದಿನ ಸಭಾ ಚಲೋ ಆಯ್ತು. ಇವತ್ತು ಸಂಗೀತ ಕಾರ್ಯಕ್ರಮದೊಳಗೆ ಒಂದು ಕಂಡೀಷನ್ ಅಪ್ಲೈ ಆಕತಿ. ಯಾರ ಸ್ವಲ್ಪ ಅಲ್ಲಾಡಿದ್ರಂದ್ರೆ, ಹೆಂಗೆ ಕುಂತೀರ ಹಿಂಗೆ ಕುಂದ್ರಬೇಕು, ಸ್ವಲ್ಪ ಅಲ್ಲಾಡಿದ್ರೆ ನಿಮ್ಮ ತಲೆನ ಕಡಿತೇವಿ ಅಂತ ಎಲ್ಲ ಕಡೆಗೆ ಸೈನಿಕರು ನಿಲ್ಲಿಸಿದ್ರು ಚೆಕ್ ಮಾಡಕ್ಕೆ. ಯಾರು ಅಲ್ಲಾಡ್ತಾರೆ ಅವ್ರನ್ನ ಹಿಡ್ಕೊಂಬರಿ ಅಂತ. ತಾನಸೇನ್ ಅದ್ಭುತವಾದಂಥ ಸಂಗೀತ ರಾಗ ಆಲಾಪ ಮಾಡಕತ್, ಎಷ್ಟು ಹೃದಯ ತುಂಬಿ ಹಾಡಕತ್ತಂದ್ರೆ ಇವು ಹಿಂಗ ಕುಂತಿದ್ದು ಕಡಾನ ಒಟ್ಟ ಅಲ್ಲಾಡುವಲ್ದು. ಅದರಾಗ ಒಂದು 5-6 ಮಂದಿ ತಡ್ಕೊಳಕ ಆಗಲಿಲ್ಲ, ತಲೆ ಎಲ್ಲ ಆಡಿಸಿಬಿಟ್ರು. ಅವರು ಆನಂದದಿಂದ ತಲೆ ಎಲ್ಲ ಆಡಿಸಿದ್ರು, ಅವ್ರನ್ನ ಹಿಡ್ಕೊಂಬಂದ್ರು. ಇವ್ರು 6 ಮಂದಿ ಬಿಟ್ಟು ಉಳಿದವರೆಲ್ಲ ಕೊಟ್ಟಿನ ಅದಾರ ಅಂದವ್ರು.
ನಿಜವಾಗಿ ಆನಂದ ಹಿಂಗೆ ತಲೆಯಲ್ಲಿ ಅಲ್ಲಾಡಿಸಿದ್ರು, ತಲೆ ಕತ್ತರಿಸ್ಲಿಕ್ಕರೆ ಆ ಆನಂದ ತುಂಬಿದಾಗ ಅಲ್ಲಾಡಿಸೋದು ಬಿಡಲಿಲ್ಲ. ಹಂಗೆ ನಿಜವಾಗಿ ಅಜ್ಜನ ಚರಿತ್ರೆ ಕೇಳಬೇಕು ಅನ್ನೋರು ಭಾಳ ಅಪರೂಪ. ಅದಕ್ಕೆ ಇವತ್ತು ಅಜ್ಜ ಸಾಣಿಗೆ ಹಾಕಿ ಅದನ್ನು ಜೋಳ ಬೇರೆ ಗಟ್ಟಿ ಬೇರೆ ಇವತ್ತು ನೋಡಿ ಚೆಕ್ ಮಾಡಕ್ಕೆ ಮಳೆ ಬರ್ಸ್ಯಾರ. ಆದರೂ ಗಟ್ಟೊಳ್ಳ ಭಕ್ತರ ಸಮಯಕ್ಕೆ ಸರಿಯಾಗಿ ಬಂದಿರಿ. ಎಲ್ಲರಿಗೂ ಶುಭ ಆಗಲಿ. ನಿನ್ನೆ ದಿವಸ ಸಿದ್ಧಾರೂಢ ಭಗವಂತನ ಚರಿತ್ರೆ ಒಳಗೆ ಹರಿಹರ ಮತ್ತು ಸರಸ್ವತಿಯವರಿಗೆ ಕುಮಟಾಕ ಹೋಗೋ ದಾರಿ ಒಳಗೆ ಹುಲಿ ಬಂದ ವೇಳಕ್ಕೆ ಸಾಕ್ಷಾತ್ ಸದ್ಗುರುನಾಥ ಪ್ರಕಟನಾಗಿ ಹುಲಿಬಾಯಿಂದ ಅವ್ರನ್ನ ಉಳಿಸಿದ. ಎರಡನೇ ಕಥೆಯೊಳಗೆ ಮದ್ರಾಸದೊಳಗೆ ಪ್ರತ್ಯಕ್ಷರಾಗಿ ಮೃತ್ಯು ಹೊಂದಿದ ಬಾಲಕನನ್ನು ಬದುಕಿಸಿ ಅವರಿಗೆ ಆರಾಮ ಮಾಡಿದಂಥ ಕಥೆಯನ್ನು 15ನೇ ಅಧ್ಯಾಯದೊಳಗೆ 14ನೇ ಅಧ್ಯಾಯದೊಳಗೆ ನೋಡಿದ್ದೀವಿ. ಈಗ 16ನೇ ಅಧ್ಯಾಯವನ್ನು ನೋಡೋಣ. ಸಿದ್ಧಾರೂಢರ ಸನ್ನಿಧಿಗೆ ಪ್ರೇಮಳ ಭಕ್ತರು ಅನೇಕ ರೀತಿಯ ಪ್ರಸಾದ ಮಾಡಿಕೊಂಡು ಬರ್ತಿದ್ರು. ಅಜ್ಜು ಗುಣಿಸ್ಬೇಕಂತ ಬುತ್ತಿ ಕಟ್ಕೊಂಡು ತಗೊಂಡು ಬರ್ತಿದ್ರು. ಅಜ್ಜವ್ರ ಮುಂದೆ ಇಡ್ತಿದ್ರು. ಭಜನಾ ನಡೀತಿತ್ತು. ಭಜನೆ ಎಲ್ಲ ಮುಗಿದ ಮೇಲೆ ಆ ಬುತ್ತಿ ಪ್ರಸಾದ ತಂದು ಅಜ್ಜನ ಮುಂದೆ ಹಿಡಿತಿದ್ರು. ಆ ಪ್ರೇಮದ ಅನ್ನದೊಳಗಿಂದ 3 ಬೆರಳಿಗೆ ಎಷ್ಟು ಬೇಕು ಅಷ್ಟೇ ತಗೊಂಡು ಸಿದ್ಧಾರೂಢರು ಬಾಯ ಹಾಕೊಂತಿದ್ರು. ಭಾಳ ಎಂದೂ ಅವರು ತಿನ್ನಲಿಲ್ಲ. ಅವರು ಸುಮ್ಮನೆ ಹೊಟ್ಟಿಗೆ ಬದುಕ್ಸೋ ಪೂರ್ತಕ್ಕೆ ಹಾಕ್ತಿದ್ರು. ಅವರು ಒಂದೇ ಒಂದು ಸರಿ ಭಾಳ ತಿಂದಿದ್ದಂದ್ರೆ ಯಾವಾಗಪ್ಪ ಅಂದ್ರೆ, ಒಬ್ಬಕ್ಕೆ ಹೆಣ್ಮಗಳು ದಿನಾ ಶಾಸ್ತ್ರ ಮುಗಿದ ಮ್ಯಾಲ ಉಪ್ಪಿಟ್ಟು ತರ್ತಿದ್ಲಂತ. ಅದರಾಗಿನ 3 ಬೆಳ್ಳ ಹಾಕ್ಕೊಂಡು ತಿಂದ ಉಳ್ದದ್ದ ಎಲ್ಲರಿಗೂ ಒಟ್ಟು ಪ್ರಸಾದ ಹಂಚ್ತಿದ್ಲಕ್ಕೆ. ದಿನ ಬಿಡ್ದಂಗೆ ಶಾಸ್ತ್ರ ಮುಗಿದ ಮೇಲೆ ಉಪ್ಪಿಟ್ಟು ತರ್ತಿದ್ಲು. ಅವತ್ತು ಒಂದು ದಿನ ಅಜ್ಜವ್ರು ತಿಂದರು. ಹೊಳ್ಳಿ ಆ ಬಾಕ್ಸ್ ಇಸ್ಕೊಂಡು ಪೂರ್ತಿ ಎಲ್ಲ ತಿಂದು ಮುಗಿಸಿಬಿಟ್ರು. ಅವಳಿಗೆ ದೊಡ್ಡ ಸಂತೋಷ ಆಯಿತು. ಇಷ್ಟು ದಿನದಾಗ ಇವತ್ತು ನನ್ನ ಭಕ್ತಿ ಸಿದ್ಧಾರೂಢಗೆ ಮುಟ್ತು, ಎಲ್ಲನೂ ತಿಂದರು ನಮ್ಮ ಅಜ್ಜ ಅಂತ ಸಂತೋಷದಿಂದ ಮನೆಗೆ ತಗೊಂಡು ಹೋದ್ಲು. ಅದನ್ನು ತೊಳಿಬೇಕಲ್ಲ ಬಾಕ್ಸ್ ಮನೆಯಾಗ. ಆವಾಗ ದಂಡಿಗಿದ್ದದ್ದು ಒಂಚೂರು ಉಳಿದಿರ್ತತಲ್ಲ, ಅದನ್ನು ಪ್ರಸಾದ ಅಂತೇಳಿ ಅದನ್ನು ಬಳಕೊಂಡು ಬಾಯ ಹಾಕ್ಕೊಂತಾಳ. ಅವತ್ತು ಉಪ್ಪು ಹಾಕಿಲ್ಲ ಉಪ್ಪಿಟ್ಟಿಗೆ. ಅಜ್ಜವರು ಎಷ್ಟು ಸೂಕ್ಷ್ಮಗ್ರಾಹಿಗಳಂದ್ರೆ, ಇನ್ನು ಈಕೆ ಉಳಿದದ್ದು ಎಲ್ಲರಿಗೂ ಹಂಚ್ತಾಳ, ಎಲ್ಲರೂ ಈಕೆಗೆ ಉಳ್ತಾರ ಬೈತಾರಂತ. ಪಾಪ ಭಕ್ತಿಯನ್ನು ಮಾಡಿಸ್ಕೊಂಬಂದಾಳ. ಆಕೆಗೆ ಎಲ್ಲರ ಕಡೆಯಿಂದ ಬಯಸಬಾರ್ದಂತ ಒಂದು ಬಾಕ್ಸ್ ಖಾಲಿ ಮಾಡಿದ್ರಂತ ನೋಡ್ರಿ. ಎಷ್ಟು ಸೂಕ್ಷ್ಮ ಅಂದ್ರೆ, ಮರುದಿನ ಬಂದ ಅಪ್ಪವ್ರಿಗೆ ತಪ್ಪಾತ್ರಿ, ನಿನ್ನ ಉಪ್ಪಿಟ್ಟಿಗೆ ಉಪ್ಪ ಹಾಕಿದ್ದಿಲ್ರಿ ಅಂದರೆ, ಇಲ್ಲಮ್ಮ ಅದಕ್ಕೆ ಎಲ್ಲ ತಿಂದೆ ಅಂತ ಹೇಳಿದರು. ಅಂದರೆ ಅವರು ಅಂತಃಕರಣ ಯಾರದನ್ನು ನುಯಿಸಬಾರದು. ಅವ್ರ ಇಚ್ಛೆ ಎಲ್ಲರಿಗೂ ಸಂತೋಷ ಆಗಬೇಕು, ಯಾರಿಗೂ ನೋವಾಗಬಾರದು. ಕರುಣಾಮೂರ್ತಿ